ಹಲೋ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಏನ್ ನಡೀತಿದೆ ನೋಡೋಣ, ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಸಿಚುವೇಶನ್, ಈ ಪರ್ಸನ್ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ ನೋಡೋಣ. ಓಕೆ, ಸೊ ಈ ಕಾರ್ಡ್ಸ್ ಅಲ್ಲಿ ಒಂದು ಕಾರ್ಡ್ ಚೂಸ್ ಮಾಡಿ ನಾನು ನಿಮ್ ರೀಡಿಂಗ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ಸೊ ಈ 3 ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಚೂಸ್ ಮಾಡಿ ನಾನು ನಿಮ್ ರೀಡಿಂಗ್ ಅಲ್ಲಿ ಸಿಗ್ತೀನಿ. ವಿಡಿಯೋ ಪಾಸ್ ಮಾಡಿ ಚೂಸ್ ಮಾಡಿ. ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡೋರಿಗೆ ರೀಡಿಂಗ್ ಇದು ಏನಾಗ್ತಿದೆ ನೋಡೋಣ. ಸೊ ಪ್ರೆಸೆಂಟ್ ಕರೆಂಟ್ ಸಿಚುವೇಶನ್ ಏನ್ ನಡೀತಿದೆ ನೋಡೋಣ. ಓಕೆ, ಸೊ ನೀವ್ ಯಾರು ಇಷ್ಟಪಡ್ತಿದಾರ ಇವ್ರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ಇವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದಾರೆ ಅಂತ ನೋಡೋಣ. ಓಕೆ ಓಕೆ, ಸೊ 10 ಆಫ್ ಸೂಟ್ಸ್. ಓಕೆ, ಸೊ ಈ ಪರ್ಸನ್ ತುಂಬಾ ಹರ್ಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಏರ್ ಸೈನ್ಸ್ ಇರ್ಬೋದು. ಓಕೆ, ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೆ ಆಗ್ತದೆ ಜನರಲ್ ರೀಡಿಂಗ್ ಇದು, ಅಂಡ್ ಇದು ಟೈಮ್ಲೆಸ್ ರೀಡಿಂಗ್. ಸೊ ನೀವು ಯಾವಾಗ ನೋಡಿದ್ರು ಇದು ಅನ್ವಯ ಆಗುತ್ತೆ. ಸೊ ಡೆಫಿನೆಟ್ಲಿ ಹರ್ಟ್ ಮಾಡಿದೀರಾ ಅಂತ ಅನ್ಸುತ್ತೆ ಈ ಪರ್ಸನ್ಗೆ, ಅಥವಾ ಇವರು ಮೋಸ್ಟ್ಲಿ ತುಂಬಾ ಬೇಜಾರಲ್ಲಿದ್ದಾರೆ ಇವಾಗ. ಓಕೆ, ಸೊ ಯಾಕೆ ಪರ್ಸನ್ ಬೇಜಾರಲ್ಲಿದ್ದಾರೆ? ಓಕೆ, ಸೊ ಏರ್ ಸೈನ್ ಸಹ ಇರ್ಬೋದು ಇವರು. ಓಕೆ, ಸೊ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅಥವಾ ಇವ್ರಿಗೆ ನಿದ್ದೆ ಬರ್ತಿಲ್ಲ. ಓಕೆ, ಡೆಫಿನೆಟ್ಲಿ ಈ ಪರ್ಸನ್ ಮೋಸ್ಟ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಜಾಸ್ತಿ. ಓಕೆ, ಅಂಡ್ ಓಕೆ, ಸೊ ಇವ್ರ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಥವಾ ನಿಮ್ ರಿಲೇಟಿವ್ ಆಗಿರ್ಬೋದು ಅಥವಾ ಫ್ಯಾಮಿಲಿನಲ್ಲಿ ನಿಮ್ ತುಂಬಾ ಪರಿಚಯ ಇರೋರು ಇರ್ಬೋದು. ಓಕೆ, ಸೊ ಇಲ್ಲಾಂದ್ರೆ ಇವರು ಅರ್ತ್ ಸೈನ್ಸ್ ಯಾರೋ ಇರ್ಬೋದು. ಓಕೆ, ಅಂಡ್ ಈ ಪರ್ಸನ್ ಮೋಸ್ಟ್ಲಿ ಸ್ಟೆಬಿಲಿಟಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಓಕೆ, ಅಂಡ್ ಇವ್ರಿಗೆ ಅನ್ನಿಸ್ತಿದೆ ಮೋಸ್ಟ್ಲಿ ನೀವ್ ರೆಡಿ ಇಲ್ಲ ಅಂತ. ಓಕೆ, ಸೊ ಅದೊಂದು ನನಗೆ ಮೇಜರ್ ಆಗಿ ಕಾಣಿಸ್ತಿದೆ ಇಲ್ಲಿ ರೀಡಿಂಗ್ ಅಲ್ಲಿ. ಓಕೆ, ಸೊ ನೀವ್ ಏನು ಯೋಚನೆ ಮಾಡ್ತಿದ್ದೀರಾ ಈ ಪರ್ಸನ್ ಬಗ್ಗೆ ಅಂತ ನೋಡೋಣ. ಓಕೆ, ಸೊ ತುಂಬಾನೇ ಏರ್ ಸೈನ್ಸ್ ಕಾಣಿಸ್ತಿದೆ ರೀಡಿಂಗ್ ಅಲ್ಲಿ. ಸೊ ಮೋಸ್ಟ್ಲಿ ನೀವು ತುಂಬಾ ಸ್ಟ್ರಿಕ್ಟ್ ಇದೀರಾ ಅಂತ ಅನ್ಸುತ್ತೆ ಈ ಪರ್ಸನ್ ಬಗ್ಗೆ. ಓಕೆ, ಅಂಡ್ ಏನೋ ಹರ್ಟ್ ಮಾಡಿರ್ಬೋದು ನಿಮ್ಗೆ. ಓಕೆ, ಪಾಸ್ಟ್ ಅಲ್ಲಿ. ಸೊ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಡಿಸ್ಟೆನ್ಸ್ ಇದೆ ಇಲ್ಲಿ ಅಂತ ಅನ್ಸುತ್ತೆ. ಓಕೆ, ಮೋಸ್ಟ್ಲಿ ಮಾತಾಡಿಲ್ಲ ಇವ್ರ ಜೊತೆ ಇನ್ನು ಮಾತಾಡಿಲ್ಲ ನೀವು, ಅಥವಾ ಮಾತಾಡಿ ತುಂಬಾ ದಿನ ಆಗಿರ್ಬೋದು, ಅಥವಾ ನೀವಿಬ್ರು ಬೇರೆ ಬೇರೆ ಜಾಗದಲ್ಲಿ ಇರ್ಬೋದು. ಓಕೆ, ಸೊ ಅದಂತೂ ಮೇಜರ್ ಆಗಿ ಬರ್ತಿದೆ ನನಗೆ. ಅಂಡ್ ಅರ್ತ್ ಸೈನ್ಸ್, ಮೇಜರ್ ಅರ್ತ್ ಸೈನ್ಸ್ ಬರ್ತಿದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ನೀವು ಅರ್ತ್ ಸೈನ್ ಇರ್ಬೋದು ಅಥವಾ ಈ ಪರ್ಸನ್ ಅರ್ತ್ ಸೈನ್ ಇರ್ಬೋದು. ಅಂಡ್ ತುಂಬಾ ಕೂಲ್ ಆಗಿದ್ದೀರಾ, ಕಾಮ್ ಆಗಿದ್ದೀರಾ. ಓಕೆ, ಸಿಚುವೇಶನ್ ಆರಾಮಾಗಿ ಫೇಸ್ ಮಾಡ್ತಾ ಇದ್ದೀರಾ. ಅಂಡ್ ನೀವು ಜಾಸ್ತಿ ಯೋಚನೆ ಮಾಡ್ತಿಲ್ಲ ಈ ಪರ್ಸನ್ ಬಗ್ಗೆ ಅಂತ ಬರ್ತಿದೆ. ಓಕೆ, ಸೊ ಇವ್ರು ಎಷ್ಟು ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ, ನೀವೇನ್ ಅಷ್ಟೊಂದು ಇವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬಟ್ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಓಕೆ, ಸೊ ನನಗಿಲ್ಲಿ ಕನ್ಫ್ಯೂಸ್ ಸಿಚುವೇಶನ್ ಕಾಣಿಸ್ತಿದೆ. ಓಕೆ, ಮೋಸ್ಟ್ಲಿ ಕ್ಯಾನ್ಸರಿಯನ್ ಸಹ ಇರ್ಬೋದು ಈ ಪರ್ಸನ್ ಅಥವಾ ನೀವು. ಓಕೆ, ಓಕೆ, ಸೊ ನೀವ್ ಏನ್ ಮಾಡುದು ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದೀರಾ ಅಂತ ಬರ್ತಿದೆ ರೀಡಿಂಗ್ ಅಲ್ಲಿ. ಓಕೆ, ಅಥವಾ ನೀವೆಲ್ಲೋ ಟ್ರಾವೆಲ್ ಮಾಡ್ಬೇಕು ಇವ್ರ ಜೊತೆ ಅಂತ ಬಯಸ್ತಾ ಇದ್ದೀರಾ ಅಂತ ಅನ್ಸ್ತದೆ. ಓಕೆ, ಸೊ ಇನ್ನೊಂದ್ ತರ ನೋಡೋದಾದ್ರೆ ಎಲ್ಲೋ ಟ್ರಾವೆಲಿಂಗ್ ಪ್ಲಾನ್ಸ್ ಮಾಡ್ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಓಕೆ, ಸೊ ಕೀಪ್ ಎನ್ ಓಪನ್ ಮೈಂಡ್ ಅಂತ ಬರ್ತಿದೆ. ಓಕೆ, ಸೊ ಈ ಪರ್ಸನ್ ಮೋಸ್ಟ್ಲಿ ನೀವು ಹೇಳ್ತಿರ್ಬೋದು. ಓಕೆ, ಸೊ ಸೋಲ್ಮೇಟ್ ಮೇ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಟೈಪ್ ಅಂಡ್ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಇವ್ರು ಮೋಸ್ಟ್ಲಿ ಡಿಫ್ರೆಂಟ್ ಇರ್ಬೋದು. ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ನೀವೇನ್ ಫೀಲ್ ಮಾಡ್ತೀರಾ, ಈ ಪರ್ಸನ್ ಟೋಟಲಿ ಡಿಫ್ರೆಂಟ್ ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಆ ಸಿಚುವೇಶನ್ ಹೇಗ್ ಬರುತ್ತೋ ಅದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಇರಿ ಅಂತ ಈ ಒಂದು ಕಾರ್ಡ್ ಮೂಲಕ ಹೇಳ್ತಿದ್ದಾರೆ. ಓಕೆ, ಸೊ ಮದ್ವೆ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ, ಅಥವಾ ಈ ಪರ್ಸನ್ಗೆ ಮದ್ವೆ ಆಗಿದೆ. ಸೊ ದಿಸ್ ಸಿಚುವೇಶನ್ ವಾಸ್ ಮ್ಯಾರೇಜ್. ಓಕೆ, ಸೊ ಓಕೆ, ಸೊ ನೀವಿಬ್ರು ಮದ್ವೆ ಆಗಿದ್ರೆ ಅಥವಾ ಈ ಪರ್ಸನ್ಗಾಗ್ಲೇ ಬೇರೆ ಮದ್ವೆ ಆಗಿದೆ. ಓಕೆ, ಸೊ ನೀವ್ ಎಫರ್ಟ್, ಅಕಸ್ಮಾತ್ ನಿಮ್ಗೆ ಏನಾದ್ರು ತಿಳ್ಕೊಬೇಕಂತ ಅನ್ಸಿದ್ರೆ ಈ ಪರ್ಸನ್ ಬಗ್ಗೆ ನೀವು ಎಫರ್ಟ್ ಹಾಕ್ಬೋದು ಅಂತ ಬರ್ತಿದೆ. ಗ್ರೇಟ್ ಲವ್ ಇಸ್ ವರ್ತ್ ಟೇಕಿಂಗ್ ದ ಸ್ಟೆಪ್ಸ್ ಯು ಆರ್ ಗೈಡೆಡ್ ಟು ಟೇಕ್. ಓಕೆ, ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್. ಓಕೆ, ಸೊ ಆಪ್ಟಿಮಿಸ್ಟಿಕ್ ಆಗಿರಿ. ಓಕೆ, ಸೊ ಎಲ್ಲ ಒಳ್ಳೇದಾಗತ್ತೆ. ಸೊ ಪಾಸಿಟಿವ್ ಥಿಂಕಿಂಗ್ ಅಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್. ಓಕೆ, ಸೊ ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ ಅಂತ ಬರ್ತಾ ಇದೆ. ಮೋಸ್ಟ್ಲಿ ನೀವು ನೆಗೆಟಿವ್ ಯೋಚನೆ ಮಾಡ್ತಾ ಇದೀರಾ ಅಂತ ಅನ್ಸುತ್ತೆ ಈ ಸಿಚುವೇಶನ್ ಬಗ್ಗೆ. ಸೊ ಅದಕ್ಕೆ ಪಾಸಿಟಿವ್ ಆಗಿರಿ ಅಂತ ಗೈಡ್ ಬರ್ತಾ ಇದೆ ಇಲ್ಲಿ. ಲೈಕ್ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಇಶ್ಯೂಸ್ ಬರ್ತಿದೆ. ಓಕೆ, ಮೋಸ್ಟ್ಲಿ ಈ ಪರ್ಸನ್ಗೆ ಅನ್ನಿಸ್ಬೋದು ಅವ್ರ ಫ್ಯಾಮಿಲಿ ಇಶ್ಯೂಸ್ ಇದೆ, ಸೊ ಅದನ್ನ ಹೀಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸೊ ಎಲ್ಲ ಯುವರ್ ಲವ್ ಲೈಫ್ ಬೆನಿಫಿಟ್ಸ್ ಆಸ್ ಯು ಫಾರ್ಗಿವ್ ಯುವರ್ ಪೇರೆಂಟ್ಸ್. ಓಕೆ, ಯಾರನ್ನು ಫರ್ಗಿವ್ ಮಾಡ್ಬೇಕಾಗುತ್ತೆ, ಅಂದ್ರೆ ಯಾರನ್ನು ಕ್ಷಮಿಸ್ಬೇಕಾಗಿದೆ ಇಲ್ಲಿ ಸಿಚುವೇಶನ್ ಅಲ್ಲಿ. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಓಕೆ, ಸೊ ವೆರಿ ಸೂನ್. ಓಕೆ, ತುಂಬಾ ಬೇಗ ಮೀಟ್ ಮಾಡ್ತೀರಾ ಇವ್ರನ್ನ ಅಂತ ಬರ್ತಿದೆ. ಓಕೆ, ಸೊ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಮ್ಸ್ ಟು ಯು ನೌ.
ಓಕೆ. ಸೊ ಅಕಸ್ಮಾತ್ ನೀವು ಪ್ಲಾನ್ ಮಾಡ್ತಿದ್ರೆ ಅಥವಾ ವೇಟ್ ಮಾಡ್ತಿದ್ರೆ ಇವ್ರಿಗೆ ಡೆಫಿನೆಟ್ಲಿ ಇವ್ರು ಮೀಟ್ ಮಾಡ್ತಾರೆ ನಿಮ್ಮನ್ನ. ಬಟ್ ನಂಗೆ ಅನ್ಸುತ್ತೆ ನೀವು ಡಿಸೈಡ್ ಮಾಡ್ಬೇಕಾಗಿದೆ. ಇದು ನಿಮ್ಗೆ ಲೈಕ್ ಯುನೋ ಲೈಕ್ ಏಂಜಲ್ಸ್ ನಿಮ್ಗೆ ಹೇಳ್ತಾ ಇದಾರೆ ಡಿಸೈಡ್ ಮಾಡ್ಲಿಕ್ಕೆ. ಓಕೆ. ಸೊ ಅಥವಾ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಡಿಸೈಡ್ ಮಾಡ್ಲಿಕ್ಕೆ. ಯಾಕಂದ್ರೆ ನೀವು ಡಿಸೈಡ್ ಮಾಡಿದ್ರೆ ಮಾತ್ರ ಇವರು ನಿಮ್ಮನ್ನ ಮೀಟ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಓಕೆ. ಸೊ ಯು ಆರ್ ರೆಡಿ. ಓಕೆ. ಸೊ ಏಂಜಲ್ಸ್ ಹೇಳ್ತಾರೆ ನೀವು ರೆಡಿ ಆಗಿದ್ದೀರಾ ಈ ಸ್ಟೆಪ್ ತಗೊಳ್ಳಕ್ಕೆ ಅಂತ. ಓಕೆ. ಸೊ ಹೆಲ್ಪ್ಫುಲ್ ಪೀಪಲ್. ಅಕಸ್ಮಾತ್ ನಿಮ್ಗೆ ಹೆಲ್ಪ್ ಬೇಕಾದ್ರೆ ನೀವು ಜನ ಕೇಳ್ಬೋದು, ಅವ್ರು ಹೆಲ್ಪ್ ಮಾಡ್ತಾರೆ. ಓಕೆ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಓಕೆ. ಸೊ ಅಕಸ್ಮಾತ್ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇದ್ರೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದ್ರೆ ಮೆಡಿಟೇಟ್ ಮಾಡಿ. ಓಕೆ. ಸೊ ಧ್ಯಾನ ಮಾಡಿ, ಇವೆಲ್ಲ ಒಳ್ಳೇದಾಗತ್ತೆ ಅಂತ ಏಂಜಲ್ಸ್ ಇಲ್ಲಿ ಮೆಸೇಜ್ ಕೊಡ್ತಿದ್ದಾರೆ. ಓಕೆ. ಎಸ್. ಸೋಲ್ಮೇಟ್ ಕನೆಕ್ಷನ್ ತರ ಕಾಣಿಸ್ತಿದೆ ನನ್ಗೆ ಈ ಕಾರ್ಡು. ಡೆಫಿನೆಟ್ಲಿ ನೀವಿಬ್ರು ಸೋಲ್ಮೇಟ್ಸ್ ಅಂತ ಅನ್ಸುತ್ತೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಈಗ. ಬಟ್ ಅಗೇನ್ ಇದು ನಿಮಗ್ ಬಿಟ್ಟಿದ್ದು. ಓಕೆ. ಸೊ ನೀವು ಹೇಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂತೀರಾ ಇದು ನಿಮಗ್ ಬಿಟ್ಟಿದ್ದು. ಬಟ್ ಇವಾಗ ಟೈಮ್ ಕರೆಕ್ಟ್ ಇದೆ. ಓಕೆ. ಸೊ ಇವಾಗ ರೈಟ್ ಟೈಮ್ ತರ ಇದೆ. ಹೆಲ್ಪ್ 2 ಸಲ ಬರ್ತಿದೆ. ಸೊ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಿದೆ. ಓಕೆ. ಅಕಸ್ಮಾತ್ ನೀವು ಸಿಚುವೇಶನ್ ಅಲ್ಲಿ ಹೆಲ್ಪ್ ಕೇಳ್ಬೇಕಂತಿದ್ರೆ ನೀವು ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಗೆ ಯಾರು ಹೆಲ್ಪ್ ಕೇಳದೆ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರ ಹತ್ರ ಹೆಲ್ಪ್ ಕೇಳ್ಬೋದು ನೀವು. ಓಕೆ. ಸೊ 2 ಹೆಲ್ಪ್ ಕಾರ್ಡ್ ಬಂದಿದೆ ನಿಮ್ಗೆ. ಓಕೆ. ಇಯರ್ ಫ್ರಮ್ ನೌ. ಸೊ ಮೋಸ್ಟ್ಲಿ ವಾವ್ ಕ್ಲಾರಿಟಿ ಸಿಗ್ತಿದೆ ನಿಮ್ಗೆ ಇಯರ್ ಫ್ರಮ್ ನೌ. ಸೊ ಈ ಪರ್ಸನ್ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಆಗುತ್ತೆ ನಿಮ್ಮನ್ನ ಅಂತ ಬರ್ತಿದೆ. ಓಕೆ. ಸೊ ನೀವು ವೇಟ್ ಮಾಡ್ತಾರೆ, ಈ ಪರ್ಸನ್ ಚೇಂಜ್ ಆಗ್ತಾರೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಥವಾ ನಿಮ್ಗೆ ಮಾತಾಡಿಸ್ತಾರೆ ಅಂತ ಏನಾದ್ರು ವೇಟ್ ಮಾಡ್ತಾರೆ. ಎಸ್ ಏಂಜಲ್ಸ್ ಎಸ್ ಅಂತಿದ್ದಾರೆ. ಓಕೆ. ಸೊ ಇದಾಗೋ ಚಾನ್ಸಸ್ ಇದೆ. ಬಟ್ ನಿಮ್ಗೆ ಆ ಪೇಷನ್ಸ್ ಇರಬೇಕು, ನೀವು ವೇಟ್ ಮಾಡ್ಬೇಕು. ಬಿಕಾಸ್ ಇದು ಇನ್ನೂ 1 ವರ್ಷ ಅಂತ ಬರ್ತಿದೆ. ಓಕೆ. ಸೊ ಇದು ಕೆಲವ್ರಿಗೆ ಇನ್ನೂ ಬೇಗನೂ ಸಹ ಆಗ್ಬೋದು. ಓಕೆ. ಸೊ ಓಕೆ. ಇದಿಷ್ಟ ಆಗಿತ್ತು ನಿಮ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಲೈಕ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಧನ್ಯವಾದಗಳು. ಗುಡ್ ಡೇ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಸೆಲೆಕ್ಟ್ ಮಾಡೋರಿಗೆ ರೀಡಿಂಗ್ ಇದು ಏನಾಗ್ತಿದೆ ನೋಡೋಣ. ಓಕೆ. ಸೊ ಇದು ಕರೆಂಟ್ ಫೀಲಿಂಗ್ಸ್ ರೀಡಿಂಗ್. ಅಂದ್ರೆ ಈಗ ನಿಮ್ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಇವರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಥವಾ ಏನ್ ಫೀಲ್ ಮಾಡ್ತಿದ್ದಾರೆ ನೋಡೋಣ. ಸೊ ವೀಲ್ ಆಫ್ ಫಾರ್ಚೂನ್. ಡೆಫಿನೆಟ್ಲಿ ಈ ಪರ್ಸನ್ ಯಾವ್ದೋ ಟೈಮ್ಗೆ ವೇಟ್ ಮಾಡ್ತಾ ಇದ್ದಾರೆ. ಓಕೆ. ಅಂಡ್ 10 ಬಂದಿದೆ. ಡೆಫಿನೆಟ್ಲಿ 10 ಲಕ್ಕಿ ನಂಬರ್ ಇರ್ಬೋದು ನಿಮಗೆ. ಓಕೆ. ಅಥವಾ ಇವರ ಬರ್ತ್ಡೇ ಇರ್ಬೋದು ಅಥವಾ ನಿಮ್ ಬರ್ತ್ಡೇ ಇರ್ಬೋದು. ಓಕೆ. ಅಥವಾ ಅಕ್ಟೋಬರ್ ಅಲ್ಲೇನೋ ಆಗ್ಬೋದು. ಓಕೆ. ಸೊ 5 ಸೈನ್ಸ್ ಮೇಜರ್ ಕಾಣಿಸ್ತಿದೆ. ಈ ಪರ್ಸನ್ 5 ಸೈನ್ಸ್ ಇರ್ಬೋದು ಅಥವಾ ನೀವು 5 ಸೈನ್ ಇರ್ಬೋದು. ಅಂಡ್ ತುಂಬಾ ಲೈಕ್ ಏನೋ ಬೇರೆಯವ್ರ ಒಪಿನಿಯನ್ಸ್ ಜಾಸ್ತಿ ಕೇಳ್ತಾ ಇದ್ದೀರಾ. ಓಕೆ. ಸೊ ಅದೊಂದು ನನಗೆ ಮೇಜರ್ ಆಗಿ ಬರ್ತಿದೆ. ಅಂಡ್ ಅವಾಯ್ಡ್ ಕೂಡ ಮಾಡ್ತಾ ಇದ್ದೀರಾ ಕೆಲವರು. ಗುಡ್. ಐ ಮೀನ್ ಲೈಕ್ ವೆರಿ ಗುಡ್. ಸೊ ಅವಾಯ್ಡ್ ಮಾಡಿ. ಓಕೆ. ಸೊ ನಿಮ್ಗೆ ಯಾರ್ಯಾರು ಮಾತು ಕೇಳಲಿಕ್ಕೆ ಇಷ್ಟ ಇಲ್ವೋ ಅವಾಯ್ಡ್ ಮಾಡಿ. ಬಟ್ ಅವ್ರ ಸಜೆಷನ್ ಕೇಳಿ. ಓಕೆ. ಸೊ ಬಟ್ ಅವ್ರು ಏನ್ ಹೇಳಿದ್ದಾರೆ ಅದ್ರಲ್ಲಿ ನಿಮ್ಗೆ ಏನು ಕರೆಕ್ಟ್ ಆಗಿ ಅನಿಸ್ತಿದೆ ಅದನ್ನ ಮಾತ್ರ ಲೈಕ್ ನೀವು ಸಜೆಷನ್ಸ್ ತಗೊಳ್ಳಿ. ಅಂಡ್ ಕರೆಕ್ಟ್ ಆಗಿ ಇಲ್ಲಿರೋದನ್ನ ಸಜೆಷನ್ಸ್ ತಗೋಬೇಡಿ. ಓಕೆ. ಸೊ ಡೆಫಿನೆಟ್ಲಿ ಇಲ್ಲಿ ಯಾವ್ದೋ ಡಿಸಿಷನ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ಈ ಪರ್ಸನ್. ಓಕೆ. ಸೊ ಅದಕ್ಕೆ ಟೈಮ್ ವೇಟ್ ಮಾಡ್ತಿದ್ದಾರೆ. ಓಕೆ. ಸೊ ಇವ್ರು ಮೋಸ್ಟ್ಲಿ ನಿಮ್ಗೆ ಲೈಕ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ ವೇಟ್ ಮಾಡ್ತಿರೋ ಸಹ ಚಾನ್ಸಸ್ ಇದೆ ಇಲ್ಲಿ. ಓಕೆ. ಅಂಡ್ ಅಕಸ್ಮಾತ್ ಕೆಲವರು ಎಲ್ಲರೂ ಟ್ರಾವೆಲ್ ಮಾಡ್ಬೇಕಂತ ಬಯಸ್ತಿದ್ರೆ ಓಕೆ ಅದಕ್ಕೆ ಒಳ್ಳೆ ಚಾನ್ಸ್ ಇದೆ ಈಗ. ಓ ಮೈ ಗಾಡ್. ಓಕೆ. ಟ್ರಾವೆಲಿಂಗ್ 2 ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿದೆ. ಓಕೆ. ಸೊ ಈ ಪರ್ಸನ್ ಏರೀಸ್ ಇರ್ಬೋದು. ಓಕೆ. ಸೊ ಮೇಜರ್ಲಿ ಏರೀಸ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. 5 ಸೈನ್ಸ್ ಇದೆ. ಅಂಡ್ ಯಾರೋ ಲೆಕ್ಚರ್ ಇರ್ಬೋದು ಅಥವಾ ಯಾರೋ ಹೇಳ್ಕೊಡ್ಬೋದು ಈ ಪರ್ಸನ್. ಓಕೆ. ಸೊ ಜಾಸ್ತಿ 3 ಕಾಣಿಸ್ತಿದೆ ನನ್ಗಿಲ್ಲಿ. ಓಕೆ. ಡೆಫಿನೆಟ್ಲಿ ಈ ಪರ್ಸನ್ ಗುರು. ಓಕೆ. ಸೊ ಆ ತರ ಇರ್ಬೋದು. ಅಂದ್ರೆ ಬೇರೆಯವ್ರಿಗೆ ಏನೋ ಹೇಳ್ಕೊಡ್ತಾ ಇದಾರೆ ಇವ್ರು. ಓಕೆ. ಅಂಡ್ ಇವ್ರಿಗೆ ಮೋಸ್ಟ್ಲಿ ಟೀಚರ್ ಸಹ ಇರ್ಬೋದು, ಲೆಕ್ಚರ್ ಸಹ ಇರ್ಬೋದು. ಓಕೆ. ಸೊ ಇವ್ರ ಪ್ರೊಫೆಷನ್ ಅದಿರ್ಬೋದು. ಅಂಡ್ ಡೆಫಿನೆಟ್ಲಿ ನಿಮ್ ಜೊತೆ ಇವರು ಲೈಕ್ ಏನೋ ಹೇಳ್ಕೊಡ್ಬೇಕಂತ ವೇಟ್ ಮಾಡ್ತಿದ್ದಾರೆ. ಓಕೆ. ಸೊ ಓಕೆ. ಸೊ ಇದು ಮೋಸ್ಟ್ಲಿ ನಿಮ್ ವರ್ಕಲ್ ಸಹ ಇರ್ಬೋದು, ನಿಮ್ ಕೊಲೀಗ್ ಸಹ ಇರ್ಬೋದು. ಈ ಪರ್ಸನ್ ನಿಮ್ಗೆ ಏನೋ ಹೇಳ್ಕೊಡ್ಬೇಕಂತ ವೇಟ್ ಮಾಡ್ತಿರ್ಬೋದು. ಓಕೆ. ಸೊ ಅದು ಸಹ ನಂಗೆ ವೈಬ್ಸ್ ಬರ್ತಾ ಇದೆ. ಓಕೆ. ತುಂಬಾ ಹರ್ಟ್ ಆಗಿದ್ದಾರೆ ಈ ಪರ್ಸನ್ ಪಾಸ್ಟ್ ಅಲ್ಲಿ. ಓಕೆ. ಅಂಡ್
9 ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಸೊ ಮೇಜರ್ 5 ಸೈನ್ಸ್, ಇಷ್ಟು 5 ಸೈನ್ಸ್ ಬಂದಿರ್ಬೇಕಾದ್ರೆ ಡೆಫಿನೆಟ್ಲಿ 5 ಸೈನ್ಸ್ ಇದೆ ಅಂಡ್ ನಿಮ್ಮಿಂದ ಹರ್ಟ್ ಆಗಿದ್ದಾರೆ. ಬಟ್ ಅಗೇನ್ ಈ ಪರ್ಸನ್ ಮೂವ್ ಆನ್ ಆಗಿದ್ದಾರೆ. ಓಕೆ, ನನಗೆ ಇನ್ನೊಂದೇನು ಅನ್ಸಿದೆ ಅಂತ, ಈ ಪರ್ಸನ್ ಮೂವ್ ಆನ್ ಆಗಿರ್ಬೋದು ಕೆಲವ್ರಿಗೆ. ಓಕೆ, ಸೊ ಪರ್ಟಿಕ್ಯುಲರ್ ಕೆಲವ್ರಿಗೆ ಬರ್ತಿದೆ ನನಗೆ. ಓಕೆ, ಸೊ ಈ ಪರ್ಸನ್ ಮೂವ್ ಆನ್ ಆಗಿದ್ದಾರೆ ನಿಮ್ಮಿಂದ. ಬಟ್ ಇದೇನೋ ಹರ್ಟ್ ಆಗ್ತಿರ್ಬೋದು ಈ ಪರ್ಸನ್ಗೆ. ಓಕೆ, ಸೊ ನೀವೇನೋ ಹೇಳಿರ್ಬೋದು, ಅದು ಪದೇ ಪದೇ ಇವ್ರಿಗೆ ನೆನಪಿಗೆ ಬರ್ತಿರ್ಬೋದು. ಓಕೆ, ಸೊ ಇವ್ರು ಅದು ಹೇಳಿರ್ತಾರಲ್ಲ ನನಗೆ. ಓಕೆ, ಸೊ ಮೋಸ್ಟ್ಲಿ ನೀವು ಸಾರಿ ಕೇಳಿಲ್ಲ ಅಂತ ಅನ್ಸುತ್ತೆ, ಅಥವಾ ಮೋಸ್ಟ್ಲಿ ರೂಢಾಗಿ ಮಾತಾಡಿರ್ಬೋದು ಅಥವಾ ಬೈದಿರ್ಬೋದು. ಓಕೆ, ಸೊ ಸ್ವಲ್ಪ ಎಮೋಷನಲ್ ಇದಾರೆ, ಸ್ವಲ್ಪ ಸೆನ್ಸಿಟಿವ್ ಇದಾರೆ ಈ ಪರ್ಸನ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬಹುದು. ಓಕೆ, ಅಥವಾ ಈಗ ಸದ್ಯಕ್ಕೆ ಜಗಳ ಆಡಿರ್ಬೋದು ಈ ಪರ್ಸನ್ ಜೊತೆ. ಓಕೆ, ಸೊ ಅದೊಂದು ಸಿನಾರಿಯೋ ಸಹ ಬರ್ತಿದೆ ನನಗೆ. ಸೊ ಆ ಜಗಳನ ಸಹ ನೆನಪಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಹರ್ಟ್ ಆಗಿದ್ದಾರೆ ಇವರು. ಓಕೆ, ಸೊ ನೀವೇನು ಯೋಚನೆ ಮಾಡ್ತೀರಾ ಇವ್ರ ಬಗ್ಗೆ ನೋಡೋಣ. ಓಕೆ, ಸೊ ನಿಮ್ಗೆ ಓಕೆ, ಸೊ ಕೆಲವ್ರಿಗೆ ಜಾಬ್ ಅಲ್ಲಿ ಸಹ ಆಪ್ಷನ್ಸ್ ಕಾಣಿಸ್ತಿದೆ ನನಗೆ. ಓಕೆ, ಅಂಡ್ ಲೈಕ್ ನೀವೇನು ಅಷ್ಟೊಂದು ಯೋಚನೆ ಮಾಡ್ತಿಲ್ಲ. ಓಕೆ, ಸೊ ನೀವು ಏನ್ ರಿಯಾಲಿಟಿ ಇದೆ ಅದನ್ನ ಅಂದ್ರೆ ನೀವು ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಈ ಪರ್ಸನ್ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಓಕೆ, ಸೊ ಮೇಜರ್ಲಿ ನೀವು ಮೂವ್ ಆನ್ ಆಗಿದ್ದೀರಾ ಅಥವಾ ಈ ಪರ್ಸನ್ ಅವಾಯ್ಡ್ ಮಾಡ್ತಿದ್ದೀರಾ ಸದ್ಯಕ್ಕೆ. ಕೆಲವ್ರು ಇದು ಏರ್ ಸೈನ್ಸ್ ಸಹ ಆಗಿರ್ಬೋದು ಅಂಡ್ ಇವನ್ ವಾಟರ್ ಸೈನ್ಸ್ ಸಹ ಆಗಿರ್ಬೋದು. ಮೋಸ್ಟ್ಲಿ ಪಾಸ್ಟ್ ಪರ್ಸನ್ ಅಂತ ಅನ್ಸುತ್ತೆ ಕೆಲವ್ರಿಗೆ. ಓಕೆ, ಓಕೆ, ಸೊ ಡೆಫಿನೆಟ್ಲಿ ಮೋಸ್ಟ್ಲಿ ಎಲ್ಲೋ ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಟ್ರಾವೆಲಿಂಗ್ ಕಾಣಿಸ್ತಿದೆ ಇಲ್ಲಿ. ಆರ್ ಯಾರೋ ನಿಮ್ಗೆ ಫ್ಲವರ್ಸ್ ಕೂಡ ಕೊಡ್ಬೋದು. ಓಕೆ, ಅಥವಾ ನೀವು ಯಾರಿಗೋ ಫ್ಲವರ್ಸ್ ಕೊಡ್ಬೋದು. ಓಕೆ, ಸೊ ಎಲ್ಲೋ ನನ್ನ ನೇಚರ್ಗೆ ಎಲ್ಲೋ ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಕಾಡ್ ಹತ್ರ ಅಥವಾ ನಿಮ್ಗೆ ಎಲ್ಲಿ ಇಷ್ಟನೋ ಅಲ್ಲಿ. ಓಕೆ, ಸೊ ಮೋಸ್ಟ್ಲಿ ಆ ಜಾಗದಲ್ಲಿ ಈ ಪರ್ಸನ್ ಮೀಟ್ ಮಾಡೋ ಚಾನ್ಸಸ್ ಸಹ ಕಾಣಿಸ್ತಿದೆ ನನಗೆ. ಇಟ್ ಇಸ್ ಸೇಫ್. ಓಕೆ, ಸೊ ಮೋಸ್ಟ್ಲಿ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರ್ಬೋದು ಪಾಸ್ಟ್ ಅಲ್ಲಿ. ಓಕೆ, ಅಥವಾ ನೀವು ಯಾರು ನಿಮ್ಗೆ ಮೋಸ ಸಹ ಮಾಡಿರಬಹುದು. ಓಕೆ, ಸೊ ಇಟ್ ಇಸ್ ಅದಕ್ಕೆ ಯೂನಿವರ್ಸ್ ಗೈಡ್ ಮಾಡ್ತಿದ್ದಾರೆ. ಡೋಂಟ್ ವರಿ, ಇಟ್ ಇಸ್ ಸೇಫ್ ಫಾರ್ ಯು ಟು ಲವ್ ಅಂತ. ಓಪನ್ ಯೋರ್ ಹಾರ್ಟ್ ಟು ಗಿವ್ ಅಂಡ್ ರಿಸೀವ್ ದ ಹೈಯೆಸ್ಟ್ ಎನರ್ಜಿ ಆಫ್ ಆಲ್. ಓಕೆ, ಅಕಸ್ಮಾತ್ ನೀವು ಹೀಲಿಂಗ್ ಅಲ್ಲಿದ್ರೆ ಇನ್ನೂ ಹೀಲ್ ಆಗಿ. ಓಕೆ, ಡೆಫಿನೆಟ್ಲಿ ನಿಮ್ಗೆ ಆಪರ್ಚುನಿಟೀಸ್ ಬರ್ತಿದೆ. ಓಕೆ, ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಓಕೆ, ಅಕಸ್ಮಾತ್ ನೀವು ಅದು ಹೊಸ ಪರ್ಸನ್ ಮೀಟ್ ಮಾಡಿದ್ರೆ ಇದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತಿದೆ. ಫೀಲಿಂಗ್ಸ್ ಆರ್ ರಿಯಲ್ ಅಂಡ್ ವರ್ತ್ ಎಕ್ಸ್ಪ್ಲೋರಿಂಗ್. ಓಕೆ, ಬ್ಯೂಟಿಫುಲ್. ಇದು ಜನರಲ್ ರೀಡಿಂಗ್. ಸೊ ನಿಮ್ಗೆ ಹೇಗೆ ಅನ್ವಯ ಆಗುತ್ತೋ ಹಾಗೆ ತಗೊಳ್ಳಿ. ಅಂಡ್ ಟೈಮ್ಲೆಸ್ ರೀಡಿಂಗ್ ಸಹ ಇದು. ಓಕೆ, ಸೊ ಗೆಟಿಂಗ್ ಟು ನೋ ಈಚ್ ಅದರ್ ಬರ್ತಿದೆ. ಓಕೆ, ಸೊ ಯಾರೋ ಹೊಸ ಪರ್ಸನ್ ಸಹ ಇರ್ಬೋದು ನಿಮ್ ಲೈಫಲ್ಲಿ, ಅಥವಾ ಈ ಪಾಸ್ಟ್ ಪರ್ಸನ್ನೇ ಸಹ ನಿಮ್ಮನ್ನ ಇನ್ನೂ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಿಚುವೇಶನ್ ಇದೆ. ಓಕೆ, ಸೊ ಆಸ್ ಯು ರಿವೀಲ್ ಯುವರ್ ಎಮೋಷನ್ಸ್ ಟು ಈಚ್ ಅದರ್ ಯುವರ್ ಬಾಂಡ್ ಡಿಪೆಂಡ್ಸ್. ಓಕೆ, ಇಬ್ರು ಇನ್ನೂ ಮಾತಾಡ್ಬೇಕಾಗಿದೆ ಅಥವಾ ಇಬ್ರು ಇನ್ನೂ ಅರ್ಥ ಮಾಡ್ಕೋಬೇಕಾಗಿದೆ. ಓಕೆ, ಸೊ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್, honestly discuss your feelings with each other. Yes. Okay, so ಇನ್ನು ನೀವು ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಫರ್ಗಿವಿಂಗ್ ಅಂಡ್ ಲರ್ನಿಂಗ್ ಬರ್ತಿದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಫರ್ಗಿವಿಂಗ್ ಅಂಡ್ ಲರ್ನಿಂಗ್ ಬರ್ತಿದೆ. ಸೊ ಡೆಫಿನೆಟ್ಲಿ ಇವ್ರನ್ನ ಕ್ಷಮಿಸಬೇಕಾಗಿದೆ. ಓಕೆ, ಸೊ ಆಸ್ ಯು ರಿಲೀಸ್ ಅಂಡ್ ಹೀಲ್ ದ ಪಾಸ್ಟ್ ಯು ಎಕ್ಸ್ಪೀರಿಯನ್ಸ್ ಮೋರ್ ಲವ್ ಇನ್ ಯರ್ ಪ್ರೆಸೆಂಟ್ ಮೂಮೆಂಟ್ಸ್. ಓಕೆ, ಸೊ ಈ ಪರ್ಸನ್ ಏನ್ ಯೋಚನೆ ಮಾಡ್ತಾರೆ ನೋಡೋಣ. ಓಕೆ, ಅನ್ರಿಕ್ವೆಟೆಡ್ ಲವ್ ಬರ್ತಿದೆ. ಓಕೆ, ದಿಸ್ ನಾಟ್ ಎನಫ್ ಅಟ್ರಾಕ್ಷನ್ ಆರ್ ಕೆಮಿಸ್ಟ್ರಿ ಟು ಕೀಪ್ ದ ರಿಲೇಶನ್ಶಿಪ್ ಗೋಯಿಂಗ್. ಇವ್ರ ಪ್ರಕಾರ ಓಕೆ, ಮೋಸ್ಟ್ಲಿ ನೀವಿಬ್ರು ಇನ್ನೂ ಅಷ್ಟೊಂದು ಇಷ್ಟ ಪಡ್ತಿಲ್ಲ ಒಬ್ರಿಗೊಬ್ರು ಅಂತ ಬರ್ತಿದೆ. ಓಕೆ, ಸೊ ಅಬಂಡೆನ್ಸ್. ಓಕೆ, ಸೊ ಅಬಂಡೆನ್ಸ್ ಬರ್ತಿದೆ. ಕ್ಲೇಮ್ ಮಾಡಿ ರೀಡಿಂಗ್ ನ. ಓಕೆ, ಸೊ ಮೋಸ್ಟ್ಲಿ ಅದು ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ ನಿಮ್ ಜಾಬ್ ಅಲ್ಲಿ, ಅಥವಾ ಇವನ್ ಎಲ್ಲೋ ಹೆಲ್ತ್ ಅಲ್ಲಿ ಸಹ ಅಬಂಡೆನ್ಸ್ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಬ್ಯೂಟಿಫುಲ್. ಸೊ ಟೇಕ್ ಆಕ್ಷನ್ ಬರ್ತಿದೆ. ಓಕೆ, ಸೊ ನೀವೇನೋ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಈ ಸಿಚುವೇಶನ್ ಇನ್ನೂ ಅಷ್ಟು ನಿಮ್ಗೆ ಫೇವರ್ ಆಗಿರಲ್ಲ, ನಿಮ್ ಫೇವರ್ ಅಲ್ಲಿ ಇರಲ್ಲ ಈ ಸಿಚುವೇಶನ್ ಅಂತ ಬರ್ತಿದೆ. ಜಾಬ್ ಅಲ್ಲಿ ಸಹ ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಸಹ ಇರ್ಬೋದು. ಓಕೆ, ಸೊ ನೀವೇ ಆಕ್ಷನ್ ತಗೋಬೇಕು ಅಂತ ಬರ್ತಿದೆ. ಅಂಡ್ ಇಲ್ಲಿ ಬ್ಯೂಟಿಫುಲ್ ರೇನ್ಬೋ ಕಾಣಿಸ್ತಿದೆ ನನಗೆ. ಲವ್ಲಿ. ಸೊ ಆಸ್ಕ್ ಯು ಏಂಜಲ್ಸ್. ಅಕಸ್ಮಾತ್ ನೀವು ಕೇಳ್ಬೇಕೇನಾದ್ರು ಅಂತಿದ್ರೆ ನೀವು ನಿಮ್ಮ ಏಂಜಲ್ಸ್ ನ ಕೇಳಿ ಅಂತಾನು ಸಹ ರೀಡಿಂಗ್ ಅಲ್ಲಿ ಬರ್ತಿದೆ. ಸೊ ದೇ ಸಮಥಿಂಗ್ ಬೆಟರ್. ಓಕೆ, ಸೊ ನೀವ್ ಏನಾದಕ್ಕೂ ವೇಟ್ ಮಾಡ್ತಿದ್ರೆ ಈ ಪರ್ಸನ್ಗೆ ಇನ್ನೂ ಬೆಟರ್ ಆಗಿರೋ ಆಪ್ಷನ್ಸ್ ಇದೆ, ಅಥವಾ ಇನ್ನೂ ಜಾಬ್ ಅಲ್ಲಿ ಇನ್ನೂ ಬೆಟರ್ ಆಗಿರೋ ಜಾಬ್ ಸಿಗೋ ಆಪ್ಷನ್ಸ್ ಇದೆ ಅಂತಾನು ಬರ್ತಿದೆ. ಬ್ಯೂಟಿಫುಲ್. ಲ್ಯಾವೆಂಡರ್ ಜಾಸ್ತಿ ಕಾಣಿಸ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಸೊ ಮೋಸ್ಟ್ಲಿ ಲ್ಯಾವೆಂಡರ್ ಲಕ್ಕಿ ಕಲರ್ ಇರ್ಬೋದು. ಲೆಟ್ ಗೋ. ಕೆಲವರಿಗೆ ಲೆಟ್ ಗೋ ಬರ್ತಿದೆ. ಅಕಸ್ಮಾತ್ ಸಿಚುವೇಶನ್ ತುಂಬಾ ಕಷ್ಟ ಪಡ್ತಿದ್ರೆ, ತುಂಬಾ ಪೇನ್ ಅನ್ಭವಿಸ್ತಿದ್ರೆ, ಅಥವಾ ತುಂಬಾ ಬೇರೆಯವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ನಿಮ್ಮ ಮನಸ್ಸಿನ ಭಾವನೆನೆ ಬೇರೆ
ತುಂಬಾ ನೋವಲ್ಲಿದ್ರೆ ಅದನ್ನ ಲೆಟ್ ಗೋ ಮಾಡ್ಬಿಡಿ ಆ ಸಿಚುವೇಶನ್. ಓಕೆ, ಸೊ ಆ ಒಂದು ಲೈಕ್ ನಿಮ್ಗೆ ಏನ್ ತೊಂದರೆ ಕೊಡ್ತಿದ್ಯೋ ಅದನ್ನ ಲೆಟ್ ಗೋ ಮಾಡಿ ಅಂತ ಬರ್ತಿದೆ. ಓಕೆ, ಬ್ಯೂಟಿಫುಲ್ ಆಪರ್ಚುನಿಟೀಸ್ ಬರ್ತಿದೆ. ವಾವ್, ಕ್ಲೇಮ್ ಮಾಡಿ ರೀಡಿಂಗ್ ನ. ಅಬಂಡೆನ್ಸ್ ಇದೆ, ಆಪರ್ಚುನಿಟೀಸ್ ಇದೆ, ಬ್ಯೂಟಿಫುಲ್. ಓಕೆ, ಸೊ ಡೆಫಿನೆಟ್ಲಿ ಏನೋ ಹೊಸ ಯಾವುದೋ ಹೊಸ ಆಪರ್ಚುನಿಟಿ ಡೆಫಿನೆಟ್ಲಿ ಬರ್ತಿದೆ ನಿಮಗೆ. ಓಕೆ, ಅಂಡ್ ಇದು ಯಾವ ಫಾರ್ಮ್ ಅಲ್ಲಿ ಸಹ ಬರ್ಬೋದು, ಜಾಬ್ ಅಲ್ಲಿ ಸಹ ಬರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಸಹ ಬರ್ಬೋದು, ಅಥವಾ ಕೆಲವ್ರಿಗೆ ಟ್ರಾವೆಲಿಂಗ್ ಅಲ್ಲಿ ಸಹ ಬರ್ಬೋದು. ಓಕೆ, ಸೊ ಅದನ್ನು ನೋಡ್ತಾ ಇದ್ದೀನಿ ನಾನಿಲ್ಲಿ. ಅಂಡ್ ಓಕೆ, ಸೊ ಈ ರೀಡಿಂಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ಲೈಕ್, ಸಬ್ಸ್ಕ್ರೈಬ್, ಕಮೆಂಟಿಂಗ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಈ ಕಾರ್ಡ್ ಚೂಸ್ ಮಾಡಿರೋ ರೀಡಿಂಗ್ ಇದು. ಓಕೆ, ಸೊ ಈ ಪರ್ಸನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಇವ್ರು ಈ ಕರೆಂಟ್ ಫೀಲಿಂಗ್ಸ್ ಇವ್ರಿಗೆ ನಿಮ್ ಬಗ್ಗೆ ಏನಿದೆ ಅಂತ ನೋಡೋಣ. ಓಕೆ ಓಕೆ ಫುಲ್ ಕಾರ್ಡ್ ಬರ್ತಿದೆ. ಓಕೆ, ಇಂಪ್ರೆಸ್ ಕಾರ್ಡ್. ವಾವ್. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ತುಂಬಾನೇ ಇಷ್ಟಪಡ್ತಾರೆ ನಿಮ್ಮನ್ನ. ಓಕೆ, ಸೊ ಇವ್ರ ಕರೆಂಟ್ ಫೀಲಿಂಗ್ಸ್ ಇವಾಗ ಸದ್ಯಕ್ಕೆ ನೀವು ಅಂದ್ರೆ ತುಂಬಾ ಇಷ್ಟ ಇದೆ ಇವ್ರಿಗೆ. ಓಕೆ, ಅಂಡ್ ಮೋಸ್ಟ್ಲಿ ತುಂಬಾ ನಂಗೆ ಅನ್ಸುತ್ತೆ ವರ್ಷದಿಂದ ಇಬ್ರು ಇಷ್ಟಪಡ್ತಿದ್ದೀರಾ ಒಬ್ಬರನ್ನೊಬ್ರು, ಬಟ್ ಹೇಳ್ಕೊಂಡಿಲ್ಲ ಅಂತ ಬರ್ತಿದೆ ನನಗೆ. ಓಕೆ, ಸೊ ಮೋಸ್ಟ್ಲಿ ನೀವು ಇವ್ರಿಗೆ ಹೇಳ್ಕೊಂಡಿಲ್ಲ, ಅಥವಾ ಇವ್ರು ನಿಮ್ಗೆ ಹೇಳಿಲ್ಲ ಅದನ್ನ ಅಂತ ಬರ್ತಿದೆ. ಓಕೆ, ಸೊ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು ಈಗ ಟೈಮ್ಸ್ ಕರೆಕ್ಟ್ ಆಗಿದೆ ಅಂತ ಸಹ ನನಗೆ ರೀಡಿಂಗ್ ಅಲ್ಲಿ ಬರ್ತಿದೆ. ಓಕೆ, ಸೊ ಆದಷ್ಟು ಕೂಲ್ ಆಗಿರಿ. ಓಕೆ, ಸೊ ಟೆನ್ಷನ್ ಏನ್ ತಗೊಂಬೇಡಿ. ಅಂಡ್ ಕೆಲವರು ಯಾವ್ದನ್ನ ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಗುಡ್ ನ್ಯೂಸ್ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಓಕೆ, ವಾವ್. ಸೊ ಕ್ಲೇಮ್ ಮಾಡಿ ರೀಡಿಂಗ್ ನ. ಅಂಡ್ ಮೋಸ್ಟ್ಲಿ ಅರ್ತ್ ಸೈನ್ಸ್ ಇರ್ಬೋದು. ಓಕೆ, ಅಥವಾ ಮೇಜರ್ ವರ್ಗೋ ಇರ್ಬೋದು. ಓಕೆ, ಸೊ ಮೇಜರ್ ವರ್ಗೋ ವೈಬ್ಸ್ ಬರ್ತಿದೆ ನನಗೆ ರೀಡಿಂಗ್ ಅಲ್ಲಿ. ಅಂಡ್ ಓಕೆ, ಸೊ ಅರ್ತ್ ಸೈನ್ಸ್, ಮೇಜರ್ ಅರ್ತ್ ಸೈನ್ಸ್ ಬರ್ತಿದೆ ರೀಡಿಂಗ್ ಅಲ್ಲಿ. ಡೆಫಿನೆಟ್ಲಿ ಈ ಪರ್ಸನ್ ಅರ್ತ್ ಸೈನ್ ಆಗಿರ್ಬೋದು, ಅಥವಾ ನೀವು ಅರ್ತ್ ಸೈನ್ ಆಗಿರ್ಬೋದು. ಸೊ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ರೆಸನೇಟ್ ಮಾಡ್ಕೊಳ್ಳಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಇದು. ಓಕೆ, ಸೊ ಯಾರೋ ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಓಕೆ, ಸೊ ಈ ಸಿಚುವೇಶನ್ ಅಲ್ಲಿ ಯಾರೋ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತಾನು ರೀಡಿಂಗ್ ಅಲ್ಲಿ ಕಾಣಿಸ್ತಿದೆ ನನಗೆ. ಓಕೆ, ಸೊ ಬಟ್ ನೀವು ಹೆಲ್ಪ್ ತಗೋತಾ ಇಲ್ಲ. ಓಕೆ, ಸೊ ಯಾರೋ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಿದ್ದಾರೆ, ಅಥವಾ ಇದ್ಯಾವುದೋ ಜಾಬ್ ಸಹ ಆಗಿರ್ಬೋದು ಅಂತ ಬರ್ತಿದೆ ನನಗೆ. ಓಕೆ, ಸೊ ಯಾವುದೋ ಹೊಸ ಪ್ರಾಜೆಕ್ಟ್ ಸಹ ಸ್ಟಾರ್ಟ್ ಮಾಡ್ತೀರಾ, ಯಾರೋ ಹೆಲ್ಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ. ಸೊ ನೀವು ಹೆಲ್ಪ್ ತಗೊಳಕ್ ರೆಡಿ ಇಲ್ಲ, ಬಟ್ ಇಲ್ಲಿ ಹೆಲ್ಪ್ ತಗೊಂಡ್ರೆ ನಿಮ್ಗೆ ಒಳ್ಳೇದಾಗೋ ಚಾನ್ಸಸ್ ಇದೆ. ಓಕೆ, ಇನ್ನೂ ಲೈಫಲ್ಲಿ ಜಾಸ್ತಿ ಅಚೀವ್ ಮಾಡೋ ಚಾನ್ಸಸ್ ಇದೆ, ಅಂದ್ರೆ ಜಾಸ್ತಿ ಒಳ್ಳೆ ಸ್ಥಾನಕ್ಕೆ ಹೋಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನಿಮ್ ಲೈಫ್. ಓಕೆ, ಸೊ ಈ ಪರ್ಸನ್ ಡೆಫಿನೆಟ್ಲಿ ವಾಟರ್ ಸೈನ್ ಸಹ ಬರ್ತಿದೆ ರೀಡಿಂಗ್ ಅಲ್ಲಿ. ನನಗೆ ತುಂಬಾ ಎಮೋಷನಲ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಮೋಸ್ಟ್ಲಿ ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಈ ಪರ್ಸನ್ ಮೋಸ್ಟ್ಲಿ ಎಮೋಷನಲ್ ಆಗ್ತಾರೆ. ಬಟ್ ಅಗೇನ್ ಇವ್ರೇನ್ ಎಮೋಷನಲ್ ಪರ್ಸನ್ ಅಂತ ಅಲ್ಲ, ಅಂದ್ರೆ ಇವರು ಏನು ಯಾವಾಗ್ಲೂ ಎಮೋಷನಲ್ ಆಗಿರುವಂತ ವ್ಯಕ್ತಿ ಅಲ್ಲ. ಓಕೆ, ಸೊ ಬಟ್ ನಿಮ್ ಬಗ್ಗೆ ಯಾವಾಗ ಯೋಚನೆ ಮಾಡ್ತಾರೋ ಇವರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಓಕೆ, ಅಂಡ್ ನಿಮಗೆ ಈ ಪರ್ಸನ್ ಬಗ್ಗೆ ಏನ್ ಅನ್ಸ್ತಿದೆ ನೋಡೋಣ. ಓ ವಾವ್. ಓಕೆ, ಸೊ ಡೆಫಿನೆಟ್ಲಿ ಏರ್ ಸೈನ್ ಆಗಿರ್ಬೋದು ನೀವು, ಅಥವಾ ಈ ಪರ್ಸನ್ ಸೊ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಓಕೆ, ಸೊ ನೀವು ಸಿಚುವೇಶನ್ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಬರ್ತಿದೆ. ಓಕೆ, ಸೊ ನೀವು ಕಮಿಟ್ಮೆಂಟ್ ಸಹ ಕೊಡ್ಲಿಕ್ಕೆ ರೆಡಿ ಇದ್ದೀರಾ. ಓಕೆ, ಬಟ್ ಅಗೇನ್ ಇಲ್ಲಿ ಅಕಸ್ಮಾತ್ ಜಾಬ್ ಏನಾದ್ರು ನೋಡ್ತಿದ್ರೆ ನೀವು, ಇಲ್ಲಿ ವಿಕ್ಟ್ರಿ ಸಹ ಸಿಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಅಂಡ್ ಮೇಜಲ್ಲಿ ನಂಗೆ ಅನ್ಸುತ್ತೆ ತುಂಬಾ ಲೈಕ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಇನ್ನೂ ಆ ಒಂದು ಮನ್ಸಾಗ್ತಿಲ್ಲ. ಓಕೆ, ಸೊ ನಿಮಗೆ ಆ ಕಮಿಟ್ಮೆಂಟ್ ಕೊಡೋ ಮನ್ಸು ಇನ್ನೂ ಬರ್ತಿಲ್ಲ. ಓಕೆ ಓಕೆ, ಸೊ ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಯಾರು ಮೀಟ್ ಮಾಡ್ತೀರಾ. ಓಕೆ, ಸೊ ಅವ್ರ ಮೋಸ್ಟ್ಲಿ ನಿಮ್ ಫ್ರೆಂಡ್ಸ್ ಯಾರನ್ನು ಮೀಟ್ ಮಾಡ್ತೀರಾ, ಅಲ್ಲಿ ಈ ಪರ್ಸನ್ ಸಹ ಮೀಟ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಅಂಡ್ ಮೇಜರ್ ಫೈರ್ ಸೈನ್ ಸಹ ಇದೆ ರೀಡಿಂಗ್ ಅಲ್ಲಿ. ಓಕೆ, ಸೊ ಎಲ್ಲೋ ಮೀಟ್ ಮಾಡೋ ಚಾನ್ಸಸ್ ಇದೆ ನೀವು ಈ ಪರ್ಸನ್ ನ. ಓಕೆ, ಬೇಗನೆ ಮೀಟ್ ಮಾಡ್ತೀರಾ, ಬಟ್ ನಂಗೆ ಅನ್ಸುತ್ತೆ ಬೇರೆಯವ್ರ ಲೈಕ್ ಬೇರೆಯವ್ರ ಜೊತೆ ಇರ್ತಾರೆ ಇವರು, ಅಂದ್ರೆ ಬೇರೆ ಫ್ರೆಂಡ್ಸ್ ಜೊತೆ ಇರ್ತಾರೆ, ಅಥವಾ ಬೇರೆ ರಿಲೇಟಿವ್ಸ್ ಜೊತೆ ಇರ್ತಾರೆ. ಅಂಡ್ ಅಂತ ಟೈಮಲ್ಲಿ ಮೀಟ್ ಮಾಡೋ ಚಾನ್ಸಸ್ ಕಾಣಿಸ್ತಿದೆ. ಓಕೆ, ಫೈನಾನ್ಸಸ್, ಕೆರಿಯರ್. ಓಕೆ, ಸೊ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಇಲ್ಲಿ, ಫ್ಯಾಕ್ಟ್ ಇನ್ ಯುವರ್ ಲವ್ ಲೈಫ್ ರೈಟ್ ನೌ. ಓಕೆ, ಸೊ ಮೋಸ್ಟ್ಲಿ ನಿಮ್ ಫೈನಾನ್ಸ್ ಅಥವಾ ಕೆರಿಯರ್ ಏನ್ ತಗೊಂಡಿದ್ದೀರಾ, ಸೊ ಅದ್ರ ಏನೋ ಇಶ್ಯೂ ನಡೀತಿರ್ಬೋದು. ಓಕೆ, ಸೊ ಅದರಿಂದ ನೀವು ಸ್ವಲ್ಪ ಯೋಚನೆ ಮಾಡ್ತಿರ್ಬೋದು ಅಂತ ಬರ್ತಿದೆ. ಓಕೆ, ರೀಕನ್ಸಿಲಿಯೇಷನ್. ಓಕೆ, ಅಕಸ್ಮಾತ್ ಇದು ಪಾಸ್ಟ್ ಲವ್ ಇದ್ರೆ ಅಥವಾ ವೇಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ರೀಕನ್ಸಿಲಿಯೇಷನ್ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ. ಸಮ್ಮನ್ ಫ್ರಮ್ ಯುವರ್ ಪಾಸ್ಟ್ ಇಸ್ ರಿಟರ್ನಿಂಗ್ ಟು ಯುವರ್ ಲೈಫ್. ಅಕಸ್ಮಾತ್ ನೀವು ವೇಟ್ ಮಾಡ್ತಿದ್ರೆ
ಕ್ಲೇಮ್ ಮಾಡಿ ರೀಡಿಂಗ್ನ. ಓಕೆ, ಸೊ ಯಾರೋ ವಾಪಸ್ ಬರ್ತಿರೋ ಹಾಗಿದೆ. ಓಕೆ, ಸೊ ಇಬ್ಬರ ಮಧ್ಯೆ ಅಟ್ರಾಕ್ಷನ್ ಮೇಜರ್ ಆಗೇ ಇದೆ. ಸ್ಯಾಜಿಟೇರಿಯಸ್ ಇರ್ಬೋದು ನೀವು ಅಥವಾ ಈ ಪರ್ಸನ್, ಅದು ನನಗೆ ಇಲ್ಲಿ ಕಾಣಿಸ್ತಿದೆ. ಓಕೆ, ನ್ಯೂ ಲವ್ ಸಹ ಇರ್ಬೋದು ಈ ಪರ್ಸನ್. ಓಕೆ, ನ್ಯೂ ಪರ್ಸನ್ ಹ್ಯಾಸ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಅಕಸ್ಮಾತ್ ನಿಮ್ಗೆ ಯಾರು ಹೊಸದಾಗಿ ಇಷ್ಟಪಟ್ಟಿದ್ರೆ ಈ ಪರ್ಸನ್ ಸಹ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಪಾಸಿಟಿವ್ ವೈಬ್ರೇಷನ್ ಬರ್ತಿದೆ ನನಗೆ. ಪಾಸಿಟಿವ್ ಫೀಲಿಂಗ್ಸ್ ಇದೆ, ಇದು ಬ್ಯೂಟಿಫುಲ್. ಓಕೆ, ಸೊ ಬ್ರೇಕ್ ತಗೊಳ್ಳಿ. ಅಕಸ್ಮಾತ್ ತುಂಬಾ ವರ್ಕ್ ಪ್ರೆಷರ್ ಏನಾದ್ರು ಇದ್ರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಬ್ರೇಕ್ ತಗೊಳ್ಳಿ, ಎಲ್ಲಾರು ಹೊರಗಡೆ ಹೋಗಿ. ಓಕೆ, ಸೊ ನೀವಿಬ್ರು ಇನ್ನೂ ಸ್ವಲ್ಪ ನೀವು ಮಾತಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಓಕೆ, ಸೊ ಇನ್ನು ಇಬ್ರು ಅರ್ಥ ಮಾಡ್ಕೋಬೇಕು ಅಂತ ಬರ್ತಿದೆ. ಓಕೆ, ಸೊ ಫ್ರೀ ಯೋರ್ ಸೆಲ್ಫ್ ಅಂದ್ರೆ ಅಕಸ್ಮಾತ್ ನಿಮ್ಗೆ ಪಾಸ್ಟ್ ಅಲ್ಲಿ ಏನಾದ್ರು ಪರ್ಸನ್ ಇದ್ರೆ, ಸೊ ಫ್ರೀ ಯೋರ್ ಸೆಲ್ಫ್ ಅಂದ್ರೆ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಓಕೆ, ಇಟ್ಸ್ ಟೈಮ್ ಟು ಟೇಕ್ ಬ್ಯಾಕ್ ಕಂಟ್ರೋಲ್ ಆಫ್ ಯೋರ್ ಲೈಫ್. ಓಕೆ, ಸೊ ನನ್ಗೆ ಇಲ್ಲಿ ಯೂನಿಕಾರ್ನ್ ಕಾಣಿಸ್ತದೆ. ಓಕೆ, ಸೊ ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ದು. ಓಕೆ, ಸೊ ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕಂತ ಗೋಲ್ ಇಟ್ಕೊಂಡಿದ್ದೀರಾ, ಮೇಜರ್ ಗೋಲ್ಸ್. ಬಟ್ ಇಲ್ಲಿ ಅಡೆತಡೆಗಳು ಜಾಸ್ತಿ ಕಾಣಿಸ್ತಿದೆ ನಿಮ್ಮ ಲೈಫಲ್ಲಿ. ತುಂಬಾ ಎಮೋಷನಲ್ ಆಗ್ತೀರಾ, ಅಥವಾ ಯಾರು ಏನಾದ್ರು ಹೇಳಿದ ತಕ್ಷಣ ಅದನ್ನೇ ತಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ. ಓಕೆ, ಸೊ ಪಾಸಿಟಿವ್ ಪಾಯಿಂಟ್ಸ್ ಫಸ್ಟ್ ಯೋಚನೆ ಮಾಡಿ. ಓಕೆ, ಸೊ ಆಮೇಲೆ ಅವ್ರು ಏನ್ ಹೇಳ್ತಾರೋ ಒಪಿನಿಯನ್ ತಗೊಳ್ಳಿ. ಓಕೆ, ಬಟ್ ಇಲ್ಲಿ ನಿಮ್ಗೇನ್ ಬೇಕು ಫಸ್ಟ್, ಲೈಕ್ ನೀವು ಲೈಫಲ್ಲಿ ಏನ್ ಗೋಲ್ ಸೆಟ್ ಮಾಡಿದೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ, ಸೊ ನನ್ಗೆ ಅದೊಂದು ಮೆಸೇಜ್ ಮೇಜರ್ ಆಗಿ ಬರ್ತಿದೆ ಇಲ್ಲಿ. ಸೊ ಯು ಡಿಸರ್ವ್ ಲವ್ ಬಂತು. ಅಗೇನ್ ಸ್ಯಾಜಿಟೇರಿಯಸ್. ಓ ಮೈ ಗಾಡ್, ಮೇಜರ್ ಸ್ಯಾಜಿಟೇರಿಯಸ್ ವೈಬ್ಸ್ ಇದೆ ಇಲ್ಲಿ. ಓಕೆ, ಯು ಆರ್ ಲವಬಲ್. ಸೊ ಡೋಂಟ್ ವರಿ. ಓಕೆ, ಅಷ್ಟೊಂದು ಯೋಚನೆ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ನಿಮ್ಮನ್ನು ಇಷ್ಟಪಡೋ ಜನ ಇದ್ದಾರೆ ಅಂತ ಬರ್ತಿದೆ. ವೇಟ್. ಸೊ ಏನೇ ಡಿಸಿಷನ್ ತಗೊಳ್ಳೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಏಂಜಲ್ ಸಹ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ಲಿಸನ್ ಟು ಯುವರ್ ಇಂಟ್ಯೂಷನ್. ಓಕೆ, ಸೊ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಫಸ್ಟ್ ನಿಮ್ ಇಂಟ್ಯೂಷನ್, ನಿಮ್ ಮನ್ಸು ಏನ್ ಹೇಳ್ತೋ ಅದನ್ನ ಫಸ್ಟ್ ಕೇಳಿ. ಓಕೆ, ಅಂಡ್ ನಂಗನ್ಸುತ್ತೆ ನೀವು ಪೈಸಿಯನ್ ಸಹ ಆಗಿರ್ಬೋದು. ಓಕೆ, ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಿದೆ. ಓಕೆ, ಸೊ ಡೆಫಿನೆಟ್ಲಿ ಇಲ್ಲಿ ಏನಾದ್ರು ಜಗಳ ಆಗಿದ್ರೆ ನಿಮ್ಗೆ ಮತ್ತೆ ಈ ಪರ್ಸನ್ ಮಧ್ಯೆ, ಇದು ಪೀಸ್ಫುಲ್ ಆಗಿ ಸಾಲ್ವ್ ಆಗುತ್ತೆ. ಸ್ವಲ್ಪ ಕುತ್ಕೊಂಡು ಮಾತಾಡ್ಬೇಕಾಗುತ್ತೆ ನೀವು ಈ ಪರ್ಸನ್ ಜೊತೆ. ಓಕೆ, ಸೊ ಟ್ರಸ್ಟ್ ಇಶ್ಯೂಸ್ ಇದ್ರೆ ಇದು ಸಹ ಸಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಿದೆ ನನಗೆ. ಅಂಡ್ ನಂಗನ್ಸುತ್ತೆ ಈ ಪರ್ಸನ್ ನಿಮ್ಮನ್ನ ಜಾಸ್ತಿ ಟ್ರಸ್ಟ್ ಮಾಡ್ತಾರೆ. ಓಕೆ, ಆರ್ ಮೋಸ್ಟ್ಲಿ ನೀವು ಇವ್ರಿಗೇನೋ ಹರ್ಟ್ ಮಾಡಿರ್ಬೋದು. ಸೊ ಅದರಿಂದ ಈ ಟ್ರಸ್ಟ್ ಇಶ್ಯೂಸ್ ಬಂದಿರ್ಬೋದು. ಬಟ್ ಆದ್ರೂ ಈ ಪರ್ಸನ್ ನಿಮ್ಮನ್ನೇ ಟ್ರಸ್ಟ್ ಮಾಡ್ತಾರೆ. ಓ ಗಾಡ್. ಓಕೆ, ಬ್ಯೂಟಿಫುಲ್. ಸೊ ಇಂಪ್ರೂವಿಂಗ್ ಹೆಲ್ತ್ ಬರ್ತಿದೆ. ಅಕಸ್ಮಾತ್ ಹೆಲ್ತ್ ಏನಾದ್ರು ಪ್ರಾಬ್ಲಮ್ ಇದೆ, ಡೆಫಿನೆಟ್ ಆಗಿ ಇಂಪ್ರೂವ್ ಆಗ್ತಿದೆ ಅಂತ ಏಂಜಲ್ಸ್ ಗೈಡ್ ಮಾಡ್ತಿದ್ದಾರೆ. ಸೊ ನೋ ನೀಡ್ ಟು ವರಿ. ಬ್ಯೂಟಿಫುಲ್. ಎಷ್ಟು ಒಳ್ಳೆ ಕಾರ್ಡ್. ಓಕೆ, ಸೊ ತುಂಬಾ ವರಿ ಮಾಡ್ಕೊಂಬಿಡಿ, ತುಂಬಾ ಯೋಚನೆ ಮಾಡಬೇಡಿ. ನನ್ಗೆ ಅದೇ ವೈಬ್ಸ್ ಬರ್ತದೆ, ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಓವರ್ ಥಿಂಕಿಂಗ್ ಮಾಡಬೇಡಿ, ಜಾಸ್ತಿ ಯೋಚನೆ ಮಾಡಬೇಡಿ. ಓಕೆ, ಸೊ ಇದೆಲ್ಲ ಸಾಲ್ವ್ ಆಗುತ್ತೆ. ಅದಾದ್ರ ಟೈಮ್ ಬಂದಾಗ ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ ಅಂತ ಬರ್ತಿದೆ ನನಗೆ. ಬಿಕಾಸ್ ಪೀಸ್ಫುಲ್ ರೆಸೊಲ್ಯೂಷನ್ ಬಂತು ನಿಮ್ಗೆ. ಓಕೆ, ಅಂಡ್ ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವ್ದ್ರದ್ದೇ ಮೇಲಾದ್ರೂ ಲೈಕ್ ಓವರ್ ಆಗಿ ಯೋಚನೆ ಮಾಡಬೇಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ ರೀಡಿಂಗ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಗುಡ್ ಡೇ.